ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಮತ್ತೆ ಫ್ಯಾನ್ಸ್ ವಾರ್ ಜೋರಾಗೆ ನಡೀತಿದೆ. ಡಿ ಬಾಸ್ ದರ್ಶನ್ ಫ್ಯಾನ್ಸ್ ವರ್ಸಸ್ ಕಿಚ್ಚ ಸುದೀಪ್ ಫ್ಯಾನ್ಸ್ ಅನ್ನೋ ಥರ ಆಗಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಜತ್ ಅವರಿದ್ದಾರೆ. ಸೊ ಅವ್ರೇನು ಹೇಳ್ತಾರೆ ಅಂತ ನೋಡೋಣ. ಸರ್, 2 ದಿನ ಆಯಿತು ಆಚೆ ಬಂದು. ಸೊ ನೋಡ್ತಿದ್ದೀರಾ ಅಂತ ಅನಿಸುತ್ತೆ, ಏನೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು. ಫ್ಯಾನ್ಸ್ ವಾರ್ ಜೋರಾಗಿ ನಡೀತಿದೆ, ಏನು ಹೇಳ್ತೀರಾ ಅಂತ? ಮೇಡಮ್, ದಯವಿಟ್ಟು ಇದನ್ನ ಫ್ಯಾನ್ಸ್ ವಾರ್ ಅಂತ ಕರಿಬೇಡ್ರಿ. ಯಾಕಂದರೆ ನಮ್ಮ ಒಂದು ಕರ್ನಾಟಕದ ಆಸ್ತಿಗಳಿಬ್ರು, ದರ್ಶನ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ಇದನ್ನು ಫ್ಯಾನ್ಗಳು ಸ್ವಲ್ಪ ಡೀಸೆಂಟ್ ರೀತಿಲಿ ಪೋರ್ಟ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ. ಇವಾಗ ನಾನು ಅದನ್ನು ಸ್ಟೇಜ್ ಮೇಲೂ ಹೇಳಿದ್ದೆ. ಆ ಥರ ಹೇಳಬೇಕು ಅಂದಾಗ ನನ್ನ ಪ್ರತಿಯೊಬ್ಬರೂ ದರ್ಶನ್ ಸರ್ ಫ್ಯಾನು ಅಂತ ಹೇಳಿದ್ದಾರೆ. ಆಮೇಲೆ ಅದು ನಿಜ ಕೂಡ ಹೌದು. ಹಂಗಿದ್ದಾಗ ನನಗೆ ಒಂದು ಪ್ರಾಬ್ಲಮ್ ಆಗಿತ್ತು ಪರ್ಸ್ನಲಿ. ಏನೋ ಅರಿವು ನೀವು ತುಂಬ ಟೆಲಿಕಾಸ್ಟ್ ಮಾಡಿದ್ರಲ್ಲ, ಮಚ್ ಕೇಸು. ಅದಾಗಿದ್ದಾಗ ನನ್ನ ಮನೆಗೆ 2 ಗಂಟೆ 3 ಗಂಟೆಗೆಲ್ಲ ಫೋನ್ ಮಾಡಿ ಮಿಡ್ ನೈಟು ಸುದೀಪ್ ಸರು ನಮ್ಮ ಹುಡುಗರು ಸೇಫ್ ಆಗಿದ್ದಾರೆ ಅಂತ ಮನೆಗೆ ವಿಷಯ ತಲುಪಿಸೋರ್ಗೂ ನಿದ್ದೆ ಮಾಡಿಲ್ಲ. ಆ ಥರ ಹೇಳಬೇಕು ಅಂದಾಗ ಒಬ್ಬ ದರ್ಶನ್ ಸರ್ ಫ್ಯಾನ್ನ ಕಾಪಾಡಿದ್ದು ಸುದೀಪ್ ಸರು. ಸೊ ಅವರಿಬ್ಬರು ನನಗೆ ತುಂಬ ಮುಖ್ಯ. ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ತುಂಬ ಪ್ರೀತಿಸೋವಂಥ ಇಬ್ಬರು ವ್ಯಕ್ತಿಗಳು ಅಂದರೆ ಅವರೇ. ಸೊ ಇಬ್ಬರಿಗೂ ಒಳ್ಳೇದಾಗಲಿ. ಯಾರು ಇದನ್ನು ದೊಡ್ಡ ವಿಷಯ ಮಾಡೋದು ಬೇಡ ಅನ್ಸುತ್ತೆ ಮೇಡಮ್. ಸರ್, ಈಗ ನೀವು ಫ್ಯಾನ್ ಆಗಿ ದರ್ಶನ್ ಸರ್ ಫ್ಯಾನು. ಸೊ ಈಗ ನೀವು ಹೇಳಿದ್ರಿ ಸುದೀಪ್ ಸರ್ ಫ್ಯಾನ್ ಕೂಡ ನಾನು ಅಂತ ಹೇಳ್ಬಿಟ್ಟು. ಡೆವಿಲ್ ಮಾರ್ಕ್ ಅಂತ ಅನ್ನೋದಾದ್ರೆ ರಜತ್ ಚಾಯ್ಸ್ ಯಾವುದು ಅಂತ? ಕನ್ನಡ ಸಿನಿಮಾ ಮೇಡಮ್. ಹಂಗೆ ಹೇಳ್ಬೇಕು, ನಾನು ರಾಜಣ್ಣನ ಫ್ಯಾನು. ಅಲ್ಲಿಂದ ನಾನು ನೋಡ್ಕೊಂಡು ಬಂದಿರೋದು. ನಾನು ಕನ್ನಡದ ಸಿನಿಮಾ ಅಭಿಮಾನಿ ಮೇಡಮ್. ಯಾವ ಮೂವಿ ಚೆನ್ನಾಗಿದೆಯೋ ಆ ಮೂವಿ ನೋಡ್ತೀನಿ. ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ನೋಡೋಲ್ಲ. ಸೊ ಇಬ್ಬರು ಬಂದು ನಾನು ಆಗಲೇ ಹೇಳ್ದಂಗೆ ನನ್ನ ಕನ್ನಡ ಆಸ್ತಿ ಅವರಿಬ್ರು. ನಮ್ಮ ಮೂವಿ ಮೇಡಮ್ ಅದು ಎರಡೂ. ನಾವು ಎರಡೂ ನೋಡೋಣ.